ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಕನ್ನಡ. ಬನ್ನಿ, ನಾನು ಇವತ್ತು ನಿಮಗೆಲ್ಲ ನನ್ನ ಮನೆಯಲ್ಲಿ ಯಾವ ರೀತಿ ಪಾನಿಪುರಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಮೊದಲನೇದಾಗಿ ಒಂದು ಜಾರಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಾಲ್ಟ್ ಪೌಡ್ರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಂಡ ನಂತರ ಆ ಪೇಸ್ಟ್ನ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇದನ್ನು ನೀವು ಒಂದು ವಾರ ತನಕ ಬೇಕಾದರೂ ಇಟ್ಕೊಬೋದು. ಇನ್ನೂ ಒಂದು ದಿನ ಬೇಕಾದರೆ ಪಾನಿ ಮಾಡಬೇಕಾದ್ರೆ ಹಾಕೋಬೋದು. ಸಾರಿ, ನಾನು ಇಲ್ಲಿ ಪಾನಿ ಮಾಡೋದು ಕ್ಲಿಪ್ಪು ರೆಕಾರ್ಡ್ ಆಗಿಲ್ಲ. ನಾನು ರೆಕಾರ್ಡ್ ಆಗಿದೆ ಅಂದ್ಕೊಂಡಿದ್ದೆ, ಸಾರಿ. ಅದ್ರ ಮಧ್ಯೆ ತದ್ವಿತಿಗೆ ತುಂಬ ಕೋಲ್ಡ್ ಆಗಿತ್ತು, ನೆಗ್ಗಿಂದು ತುಂಬಾ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ನಮ್ಮನೆ ಹತ್ರನೇ ಇರೋ ದೊಡ್ಡ ಪತ್ರೆ ಎಲೆನ ಕಿತ್ಕೊಂಡು ಬಂದು ಒಂದು ಪ್ಯಾನಲ್ಲಿ ಅಥವಾ ತವದ ಮೇಲೆ ನೀವು ಅದನ್ನು ಬಿಸಿ ಮಾಡ್ಕೊಬಿಟ್ಟು ಎಲೆನ ಉರಿನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಅದರದ್ದು ಗೊತ್ತಾಗುತ್ತೆ ನಿಮಗೆ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರ್ತಾ ಇರುತ್ತಲ್ಲ, ಆವಾಗ ಆಫ್ ಮಾಡ್ಕೊಬಿಟ್ಟು ಆ ಎಲೆನ ಆವಾಗಲೇ ಈ ರೀತಿ ನಾನು ಯಾವ ರೀತಿ ಹಿಂಡ್ಕೊಂಡೆ ಅಲ್ಲಿ ಆ ರೀತಿ ನೀವು ಒಂದು ಗ್ಲಾಸ್ ತೊಗೊಂಡು ಹಿಂಡ್ಕೊಬಿಟ್ಟು ಮಕ್ಕಳಿಗೆ ಕುಡಿಸ್ಬೇಕು. ಅದರಿಂದ ನಿಮ್ಮ ಮಕ್ಕಳಿಗೆ ಶೀತ ಕೆಮ್ಮು ಆಗಿದ್ರೆ ಕಡಿಮೆ ಆಗುತ್ತೆ. ಅದಾದ ನಂತರ ನಾನು ಅಲ್ಲಿ ತುಪ್ಪನ ತೋರಿಸ್ತಾ ಇದ್ದೀನಲ್ಲ, ನಾನು ಈ ರೀತಿ ಚಿಕ್ಕ ಬಾಕ್ಸಲ್ಲಿ ತುಪ್ಪನ ಡೈಲಿ ಯೂಸ್ಗೆ ಅಂತ ಹಾಕಿಟ್ಕೊತೀನಿ. ಮತ್ತು ದೊಡ್ಡ ಬಾಕ್ಸ್ದು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನಾನು ನಮ್ಮಮ್ಮ ಮಾಡಿಕೊಡೋ ತುಪ್ಪ ಊರಿಂದ ತೊಗೊಂಡು ಬರೋದು, ತುಂಬ ಪ್ಯೂರ್ ತುಪ್ಪ. ಅದಕ್ಕೋಸ್ಕರ ನಾನು 3 ತಿಂಗಳು, 4 ತಿಂಗಳು, 5 ತಿಂಗಳ ತನಕನೂ ಇಟ್ಕೊತೀನಿ, ಹಾಳಾಗಲ್ಲ, ಅದು ಹಾಗೇ ಇರುತ್ತೆ. ಅದಾದ ನಂತರ ನಾನು ರೆಡಿಮೇಡ್ ಪಾನಿಪುರಿ ಸಿಗುತ್ತೆ ಫ್ರೈ ಮಾಡದೇ ಇರೋದು, ಅದನ್ನು ತೊಗೊಂಡು ಬಂದು ನಾನು ಮನೆಯಲ್ಲೇ ಫ್ರೈ ಮಾಡಿಕೊಂಡೆ. ನೋಡಿ, ಅದು ಈ ಥರ ಇರುತ್ತೆ. ನನ್ನ ಪುರಿನ ಹಾಕಬೇಕಾದ್ರೆ ಕಾಣಿಸ್ತಾ ಆ ಥರ ಅದು ಆಯಿಲಲ್ಲಿ ಹಾಕಿದ ತಕ್ಷಣವೇ ಈ ರೀತಿ ಉಬ್ಬಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ನಾವೀಗ ರೆಡಿಮೇಡು ಪಾನಿಪುರಿ ಕೂಡ ಸಿಗುತ್ತೆ, ಅವರೇ ಆಯಿಲಲ್ಲಿ ಕರೆದಿಟ್ಟಿರ್ತಾರಲ್ಲ, ಅದು ಕೂಡ ಆದಷ್ಟು ಫ್ರೆಶ್ ಆಗಿರಲ್ಲ. ಅವ್ರು ಎಷ್ಟು ದಿನ ಆಗಿರುತ್ತೋ ಆಯಿಲಲ್ಲಿ ಕರೆದಿಟ್ಟು ಗೊತ್ತಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಈ ಥರ ಫ್ರೈ ಮಾಡ್ತಾ ಇರೋ ಪಾನಿಪುರಿ ಕೂಡ ಸಿಗುತ್ತೆ ಇವಾಗ ಮಾರ್ಕೆಟ್ಗಳಲ್ಲಿ. ಅದಕ್ಕೋಸ್ಕರ ಇದನ್ನೇ ತೊಗೊಂಡು ಬಂದು ಈ ರೀತಿ ಫ್ರೈ ಮಾಡಿಕೊಂಡು ಫ್ರೆಶ್ ಆಗಿ ತಿನ್ಬೋದು. ಔಟ್ಸೈಡ್ ಹೇಗೆ ಗೋಲ್ಗುಪ್ಪ ಪಾನಿಪುರಿ ಇರುತ್ತೋ ಅದೇ ಥರ ಇರುತ್ತೆ. ನಾನಿಲ್ಲಿ ಫಸ್ಟೇ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಅಲ್ಲಿ. ಅದಕ್ಕೇನೂ ಹಾಕಿಲ್ಲ, ಬಟಾಣಿ ಮತ್ತು ಆಲೂಗೆಡ್ಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನಾನು ರುಬ್ಬಿಟ್ಟಿದ್ನಲ್ಲ ಆ ಪೇಸ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೆ ಅಷ್ಟೇ. ಅಷ್ಟು ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾನು ಪಾನಿಗೆ ಇಲ್ಲಿ ಒಂದು ಅರ್ಧ ಲೀಟರಷ್ಟು ನೀರು ತೊಗೊಂಡು ಅದರೊಳಗಡೆ ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಷ್ಟು ಒಂದು ನಿಂಬೆಹಣ್ಣಷ್ಟು ದಪ್ಪ ಇರೋ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ಅದ್ರ ಜ್ಯೂಸನ್ನ ನಾನು ನೀರಲ್ಲಿ ಸೇರಿಸ್ಬಿಟ್ಟು ಅದರೊಳಗಡೆ ರುಬ್ಬಿಟ್ಕೊಂಡಿದ್ನಲ್ಲ ಖಾರ ಏನಿತ್ತು ಪಾನಿಗೆ ಹಾಕೋದು ಖಾರ, ಅದನ್ನು ನಾನು ನಮಗೆ ಎಷ್ಟು ಬೇಕಾಗುತ್ತೆ ಖಾರ ಅಷ್ಟು ಮೆಜರ್ಮೆಂಟ್ಗೆ ನಿಮಗೆ ಎಷ್ಟು ನೋಡಿಕೊಂಡು ನೀವು ಖಾರನ ಹಾಕ್ಕೊಳ್ಳಿ. ಅದರೊಳಗಡೆ ಹುಣಸೆಹಣ್ಣು ಸೇರಿಸಿ ಮತ್ತು ಪಾನಿಪುರಿ ಮಸಾಲಾನ 1-2 ಚಮಚ ಸೇರಿಸಿ, ಒಂದು ಅರ್ಧ ಚಮಚದಷ್ಟು ಜೀರಾ ಪೌಡ್ರು, ಒಂದು ಸ್ವಲ್ಪ ಚಾಟ್ ಮಸಾಲ, ಇಷ್ಟನ್ನ ಮಿಕ್ಸ್ ಮಾಡಿದರೆ ಪಾನಿ ರೆಡಿಯಾಗಿ ಹೋಗುತ್ತೆ. ಅದಾದ ನಂತರ ನಾನು ಸರ್ವ್ ಮಾಡಿಕೊಟ್ಟೆ ನಮ್ಮ ತದ್ವಿತಿಗೆ ತಿನ್ನೋದಕ್ಕೆ. ಅವನಂತೂ ತುಂಬಾ ಚೆನ್ನಾಗಿತ್ತಮ್ಮ, ಚೆನ್ನಾಗಿದೆ ಅಂದ್ಕೊಂಡು ತಿಂದ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಔಟ್ಸೈಡ್ ಆದರೆ ನಾವು ಒಂದು 30 ರೂಪಾಯಿ 40 ರೂಪಾಯಿ ತೊಗೊತಾರೇನೋ, ಅದರಲ್ಲಿ 6 ಪಾನಿಪುರಿ ಅಷ್ಟೇ ಕೊಡೋದು ಅವ್ರು ತಿನ್ನೋದಕ್ಕೆ. ಮನೇಲಿ ನಾವು ಸಾಕು ಅನ್ನೋಷ್ಟು ಫ್ಯಾಮಿಲಿ ಫುಲ್ ತಿನ್ಬೋದು, ಅಷ್ಟು ಸೇವ್ ಆಗುತ್ತೆ ನಮಗೆ. ಅದಾದ ನಂತರ ಪಾನಿಪುರಿ ಎಲ್ಲ ಕರೆದಿರೋದು ಹೆಚ್ಚಾಗಿತ್ತು, ಅದನ್ನು ನಾನು ಬಾಕ್ಸಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಪಾನಿನ ನಾವು ಯಾವಾಗ ಬೇಕು ಅವಾಗ ರೆಡಿ ಮಾಡ್ಕೊಬಿಟ್ಟು ವಾರದಲ್ಲಿ 2 ದಿನ ಬೇಕಾದರೂ ತಿನ್ಬೋದು ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ. ಅದಾದ ನಂತರ ನಾನು ನೋಡೋಣ ಅಂತೇಳಿ ಎಲ್ಲ ಎತ್ತಿಟ್ಬಿಟ್ಟು ನಾನು ತದ್ವಿ ತಿಂತಾ ಇದ್ನಲ್ಲ, ಅಲ್ಲೇ ಹೋಗ್ಬಿಟ್ಟು ಅವನಿಗೆ ಕೇಳಿದೆ ನೋಡೋಣ ಅಂತ, ಹೇಗಿದೆ ಪಾನಿಪುರಿ, ಸೂಪರ್ ಆಗಿದೆ ಪಾನಿಪುರಿ ಅಂತ ಹೇಳ್ದ. ಬೇಕು ಅನ್ನೋಷ್ಟು ಇಷ್ಟ ಆಯ್ತಾ ತನಕ ತಿಂತಾರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು. ಹೆಲ್ದಿ ಕೂಡ ಆಗಿರುತ್ತೆ. ಸೊ ಯಾರೆಲ್ಲ ಪಾನಿಪುರಿ ಔಟ್ಸೈಡ್ ಕೊಡಿಸೋದಕ್ಕೆ ಮಕ್ಕಳಿಗೆ ಇಷ್ಟ ಇರಲ್ಲ, ಅವ್ರು ಈ ರೀತಿ ಮನೆಗೆ ಮಾಡಿಕೊಡ್ಬೋದು. ನಾನು ಇಲ್ಲಿಗೆ ಅದೇ ಲಾಗ್ನ ಕಂಟಿನ್ಯೂ ಮಾಡಿ ನಾನು ಮಾರ್ನಿಂಗು ಯಾವ ರೀತಿ ಫಾಸ್ಟಾಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ, ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಷ್ಟೇ ನಾನು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಎಲ್ರಿಗೂ ಬಿಸಿನೀರು ಕಾಯಿಸ್ಕೊಡ್ತೀನಿ ಕುಡಿಯೋದಕ್ಕೆ. ಅದರೊಳಗಡೆ ಒಂದು ಸ್ವಲ್ಪ ಅರಿಶಿನ, ಲೆಮನ್ ಜ್ಯೂಸು ಅಥವಾ ದೊಡ್ಡ ಪತ್ರೆ ಎಲೆನ ಕುದಿಸ್ಬಿಟ್ಟು ಕೊಡ್ತೀನಿ ನೀರಲ್ಲಿ. ತುಂಬ
ಇವಾಗಂತೂ ಚಳಿಗಾಲ ಇರೋದ್ರಿಂದ ಅದು ಕುಡಿಯೋದ್ರಿಂದ ನಮಗೆ ಗಂಟಲು ಏನಾದರೂ ಒಂಥರ ಕಿರಿಕಿರಿ ಅನಿಸ್ತಿದ್ರೆ ಅದು ಡೈಲಿ ನಾವು ಆ ರೀತಿ ಕುಡಿಯೋದ್ರಿಂದ ತುಂಬ ಆರಾಮಾಗಿರ್ತೀವಿ, ರಿಲೀಫ್ ಆಗಿರುತ್ತೆ ಗಂಟಲಾದ್ರೆ ಕೂಡ. ಅದಕ್ಕೆ ಮಕ್ಕಳು ಕೂಡ ಆ ಥರ ಮಾಡಿಕೊಡಿ. ಅದಾದ ನಂತರ ನಾನು ಇಲ್ಲಿ ನಮ್ಮ ಮನೆಯವರು 7:15 7:30ಗೆಲ್ಲ ಮನೆಯಿಂದ ಹೊರಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ನಿನ್ನೆ ಪಾನಿಪುರಿಗೆ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ನಲ್ಲ, ಆವಾಗ ಬೇಯಿಸ್ಬಿಟ್ಟು ಎಕ್ಸ್ಟ್ರಾ ಮಾರ್ನಿಂಗು ಆಲೂಗೆಡ್ಡೆ ಪಲ್ಯಗೂ ಆಗಲಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಆಲೂಗೆಡ್ಡೆನ ಬೇಯಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಸೊ ಆ ಆಲೂಗೆಡ್ಡೆನೇ ನಾನು ಇವಾಗ ಮತ್ತೆ ಸಿಪ್ಪೆ ತೆಗೆದು ಅದನ್ನು ಇವಾಗ ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ನಾನು ಆಲೂಗೆಡ್ಡೆ ಪಲ್ಯಕ್ಕೆ ಏನೆಲ್ಲ ಹಾಕ್ಕೊತೀವೋ ರೆಡಿ ಮಾಡಿಕೊಂಡು ಈ ಕಡೆ ಆಲೂಗೆಡ್ಡೆ ಪಲ್ಯನ ಪ್ರಿಪೇರ್ ಮಾಡಿಕೊಂಡೆ. ಆ ಕಡೆ ದೋಸೆಗೆ ಇಟ್ಬಿಟ್ಟು ದೋಸೆನ ಹಾಕ್ಕೊಟ್ಟೆ. ಅಲ್ಲಿಗೆ ನಮಗೆ ಟೈಮು ಮಿಕ್ಕುತ್ತೆ, ಬೇಗನೂ ಆಗುತ್ತೆ. ಬೆಳಗ್ಗೆ ಟೈಮ್ ಗಡಿಬಿಡಿ ಅಂತ ಅನಿಸಲ್ಲ, ತುಂಬ ಫಾಸ್ಟಾಗಿ ಆಗುತ್ತೆ. ನೀವೇನಾದರೂ ಬೆಳಗ್ಗೆ ಟೈಮ್ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಬೇಗನೆ ರೆಡಿ ಮಾಡಬೇಕು, ಟೈಮ್ ಸಾಕಾಗಲ್ಲ, ಬೇಗ ಎದ್ದೇಳಬೇಕು, ಬೇಗ ಎದ್ದೇಳೋಕ್ಕಾಗಲ್ಲ ಅನಿಸ್ತಿರುತ್ತಲ್ವ. ಆವಾಗ ಈ ರೀತಿ ನೈಟೇ ನೀವು ತರಕಾರಿ ಹಚ್ಚಿಟ್ಕೊಳ್ಳೋದು ಅಥವಾ ಸೊಪ್ಪಿದ್ರೆ ಸೊಪ್ಪೆಲ್ಲ ಹಚ್ಚಿಟ್ಕೋಬೋದು. ಮತ್ತು ಈ ಥರ ಆಲೂಗೆಡ್ಡೆ ಬಟಾಣಿ ಆ ಥರದ್ದೇನಾದರೂ ನೀವು ಪ್ರಿಪೇರ್ ಮಾಡ್ತೀವಿ ಅಂದ್ಕೊಂಡಿದ್ರೆ ಬ್ರೇಕ್ಫಾಸ್ಟ್ಗೆ, ಅದನ್ನೆಲ್ಲ ನೀವು ನೈಟೇ ಮಾಡಿ ಇಟ್ಕೊಳ್ಳೋದ್ರಿಂದ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಬೆಳಗ್ಗೆಗೆ ಈಸಿ ಆಗುತ್ತೆ. ತುಂಬ ಈಸಿ ಆಗುತ್ತೆ. ಮತ್ತು ಯಾವುದು ಗಡಿಬಿಡಿ ಆಗದೆ ನಾವು ಫ್ರೀಯಾಗಿ ಮಕ್ಕಳಿಗೆ ಗಂಡಂದಿರಿಗೆ ಗಂಡನಿಗೆ ಆಫೀಸ್ಗೆ ಲಂಚ್ ಬಾಕ್ಸಿಗೆ ಬೇಗನೆ ಹಾಕ್ಕೊಡ್ಬೋದು ಅಲ್ವಾ. ನಾನು ಕೂಡ ದೋಸೆಗೆ ಇಲ್ಲಿ ಬರೀ ಮೆಂತ್ಯ ಇದು ಸೆಟ್ ದೋಸೆಗೆ ಅಂತ ರುಬ್ಬಿಟ್ಕೊಂಡಿದ್ದು ದೋಸೆ ಹಿಟ್ಟು ನಾನು ಸಡನ್ನಾಗಿ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಇದು ಮಸಾಲೆ ದೋಸೆ ಅಂತ ಏನು ಮಾಡ್ತಾಯಿಲ್ಲ, ನಾನು ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಇಲ್ಲಿ ಈ ರೀತಿ ದೋಸೆ ಮಸಾಲೆ ದೋಸೆ ಕಲರ್ ಬರ್ತಾಯಿಲ್ಲ, ವೈಟಿಗೆ ಕಾಣಿಸ್ತಿದೆ. ಸೆಟ್ ದೋಸೆಗೆ ಅಂತ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದು ದೋಸೆ ಹಿಟ್ಟು. ನಾನು ದೋಸೆ ಹಿಟ್ಟಿಗೆ ಬಂದುಬಿಟ್ಟು ಬರೀ ಮೆಂತ್ಯ ದೋಸೆ ಇದು ನಾನು ಇವಾಗ ಏನು ಮಾಡ್ತಿದ್ದೀನಿ, ಇದು ಮೆಂತ್ಯ ದೋಸೆ, ಮೆಂತ್ಯ ಅಷ್ಟೇ ನಾನು ಹಾಕ್ಕೊಂಡು ರುಬ್ಕೊಳ್ಳೋದು. ಉದ್ದಿನಬೇಳೆ ಎಲ್ಲ ಸೇರಿಸಲ್ಲ, ಯಾಕೆಂದರೆ ನಮ್ಮ ಮನೆಯವ್ರಿಗೆ ಆಸಿಡಿಟಿ ಇರೋದ್ರಿಂದ ಅವ್ರು ತಿನ್ನಲ್ಲ ಉದ್ದಿನಬೇಳೆ ದೋಸೆ. ಅದಕ್ಕೆ ನಾನು ಮೆಂತ್ಯ ಮತ್ತು ಅನ್ನನಷ್ಟೇ ರುಬ್ಕೊತೀನಿ ಅಕ್ಕಿ ಜೊತೆ ಹಾಕ್ಕೊಂಡು. ಇನ್ನೇನು ಉದ್ದಿನಬೇಳೆ ಇಲ್ಲ ಅಂದರೆ ತದ್ವಿತ್ ಮಸಾಲೆ ದೋಸೆ ಕೇಳ್ತಾನಲ್ವ, ಆವಾಗ ಮಾತ್ರ ನಾನು ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಸೇರಿಸ್ಕೊಂಡು ಪ್ರಿಪೇರ್ ಮಾಡ್ಕೊತೀನಿ ದೋಸೆಗೆ, ಮಸಾಲೆ ದೋಸೆಗೆ ಮಾತ್ರ. ನೀವು ಕೂಡ ಅಷ್ಟೇ, ಯಾರಿಗಾದ್ರೂ ಅಸಿಡಿಟಿ ಇದೆ ಅಥವಾ ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತಾರೆ, ಆ ಪ್ರಾಬ್ಲಮ್ ಇರೋರು ಉದ್ದಿನಬೇಳೆನ ಆದಷ್ಟು ಕಡಿಮೆ ಮಾಡಿ ಈ ಥರ ಮೆಂತ್ಯ ದೋಸೆನ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಆಗಿರ್ಬೋದು ತುಂಬ ಹೆಲ್ತಿಯಾಗಿರುತ್ತೆ, ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪಾಗೂ ಇರುತ್ತೆ ದೇಹ ಮೆಂತ್ಯ ದೋಸೆ ತಿನ್ನೋದ್ರಿಂದ. ಯಾವುದೇ ರೀತಿ ಎದೆ ಕರಿಯೋದಾಗಲಿ ಆ ಥರ ಏನೂ ಇರಲ್ಲ. ಇಲ್ಲಿಗೆ ನನ್ನ ಲಾಗ್ಸ್ನ ನಾನು ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.